ನಮಸ್ಕಾರ ವೀಕ್ಷಕರೇ, ಶುಭೋದಯ. ಇಂದಿನ ರಾಶಿ ಭವಿಷ್ಯ ನೇರ ಪ್ರಸಾರಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಲಾಂಛನ. ವೀಕ್ಷಕರೇ, ನಿಮ್ಗೆಲ್ರಿಗೂ ಕೂಡ ನೆನಪಿರಬಹುದು, ಜನವರಿ 27, 2018 ಅಂದರೆ ಭಾನುವಾರ ವಿಶೇಷ ಸಂಚಿಕೆಯಾಗಿತ್ತು. ವಾರ ಭವಿಷ್ಯದಲ್ಲಿ ನಮ್ಮ ಗುರುಜಿ ಒಂದು ಭವಿಷ್ಯವನ್ನ ನುಡಿದಿದ್ರು. ಅಗ್ನಿದೇವನ ಕೋಪ ಹೆಚ್ಚಾಗ್ತಾ ಹೋಗುತ್ತೆ, ಪದೇ ಪದೇ ಅಗ್ನಿ ಅವಘಡಗಳು ಸಂಭವಿಸುತ್ತೆ, ಎಚ್ಚರಿಕೆಯಿಂದ ಇರಿ ಎಲ್ಲರೂ ಕೂಡ ಅನ್ನುವಂತಹ ಸೂಚನೆಯನ್ನ ನೀಡಿದ್ರು. ಎಲ್ಲೋ ಒಂದ್ ಕಡೆ ಗ್ರಹ ದೋಷವೇ ಇದೆಲ್ಲದಕ್ಕೂ ಈ ರೀತಿಯ ಅವಘಡಗಳಿಗೆ ಕಾರಣ ಅಂತ ಹೇಳಲಾಗುತ್ತೆ. ಹಾಗಾದ್ರೆ ಈ ರೀತಿ ಎದುರಾಗುವಂತಹ ಗ್ರಹ ದೋಷಗಳಿಗೆ ಪರಿಹಾರ ಏನು ಅಂತ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಗುರೂಜಿ ವಿಶೇಷವಾದ ಮಾಹಿತಿನ ತಿಳಿಸ್ತಾರೆ. ಜೊತೆಗೆ ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ದ್ವಾದಶ ರಾಶಿಗಳ ದಿನ ಭವಿಷ್ಯದ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಈ ದಿನ ನಮ್ಮೊಟ್ಟಿಗಿದ್ದಾರೆ ಪ್ರಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರು, ಪ್ರೈಡ್ ಆಫ್ ಇಂಡಿಯಾ ಪ್ರಶಸ್ತಿ ಪುರಸ್ಕೃತರಾದಂತಹ ಡಾಕ್ಟರ್ ಶ್ರೀಧರ್ ಭಟ್ಟಾಚಾರ್ಯ ಗುರೂಜಿ ನಮ್ಮ ಜೊತೆ ಇದ್ದಾರೆ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪೀಜನವಲ್ಲಭಾಯ ಪರಾಯ ಪರಮಪುರುಷಾಯ ಪರಮಾತ್ಮನೆ ಪರಕರ್ಮ ಮಂತ್ರ ಯಂತ್ರ ತಂತ್ರ ಔಷಧ ಹಸ್ತ್ರಾಣಿ ಸಂಮರ ಸಂಮರ ಮೃತ್ಯೋರ್ಮೋಚಯ ಮೋಚಯ. ಓಂ ನಮೋ ದರ್ಶನ ದೀಪ್ತಿ ಜ್ವಾಲ ಪರಿವೃತಾಯ ಸರ್ವದಿಕ್ಷೋಭನಕರಾಯ. ಓಂ ಫಟ್ ಪರಬ್ರಹ್ಮಣೇ ಪರಂ ಜ್ಯೋತಿಷೇ ನಮೋ ನಮಃ. ನಮಶ್ಚಕ್ರಾಯ ವಿದ್ಮಹೇ ಸಹಸ್ರಜ್ವಾಲಾಯ ಧೀಮಹಿ ತನ್ನೋ ಚಕ್ರ ಪ್ರಚೋದಯಾತ್. ಪಬ್ಲಿಕ್ ಟಿವಿಯ ಸಮಸ್ತ ವೀಕ್ಷಕರಿಗೆ ಗುರೂಜಿ ಮಾಡುವ ನಮಸ್ಕಾರಗಳು. ಗುರುಜಿ, ನಿಮಗೂ ಕೂಡ ನೆನಪಿರಬಹುದು, ವರ್ಷದ ಆರಂಭದಲ್ಲಿ ಅಂದರೆ 27/1/2019 ಒಂದು ಭವಿಷ್ಯವನ್ನ ನೋಡಿದ್ರಿ. ಆ ಭವಿಷ್ಯ ನಿಜವಾಗ್ತಾ ಬರ್ತಾ ಇದೆ, ಒಂದು ಸೂಚನೆಯನ್ನ ಕೊಟ್ಟಿದ್ರಿ. ಆ ಬಗ್ಗೆ ಚರ್ಚೆ ಮಾಡೋದಕ್ಕೂ ಮುನ್ನ ನಮ್ಮ ವೀಕ್ಷಕರು ಕಾಯ್ತಿರ್ತಾರೆ ದ್ವಾದಶ ರಾಶಿಗಳು ಹೇಗಿದೆ ಅನ್ನುವಂಥದ್ದು. ಸೊ ಹಾಗಾಗಿ ಅದಕ್ಕಿಂತ ಮುಂಚಿತವಾಗಿ ಇವತ್ತಿನ ಪಂಚಾಂಗ ಹೇಗಿದೆ ಅಂತ ತಿಳಿಸಿ ಗುರುಜಿ. ಈ ದಿನ ಪಂಚಾಂಗದ ಕಡೆ ನಾವು ಗಮನವನ್ನು ಕೊಟ್ಟಾಗ ವಿಳಂಬಿ ನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸ, ಕೃಷ್ಣ ಪಕ್ಷ, ಅಷ್ಟಮಿ, ಮಂಗಳವಾರ, ಅನುರಾಧ ನಕ್ಷತ್ರ, ವ್ಯಾಘಾತ ಯೋಗ, ಬಾಲವಕರಣ. ಈ ದಿನ ರಾಹುಕಾಲವನ್ನು ನಾವು ನೋಡಿದಾಗ 3:34 5:03 ಗುಳಿಕ ಕಾಲ ಮಧ್ಯಾಹ್ನ 12:36 2:05 ಯಮಗಂಡ ಕಾಲ ಬೆಳಗ್ಗೆ 9:38 11:07 ಈ ದಿನ ಶುಭ ಸಮಯವನ್ನು ನಾವು ನೋಡಿದಾಗ 8:52 9:02 ಶುಭ ಕಾರ್ಯಗಳನ್ನು ಮಾಡಬಹುದು. ಈ ದಿನ ಪಂಚಾಂಗ ಈ ರೀತಿ ಇದೆ. ಗುರುಜಿ, ದ್ವಾದಶ ರಾಶಿಗಳ ದಿನ ಭವಿಷ್ಯದತ್ತ ಗಮನ ಹರಿಸೋಣ. ಮೊದಲ 6 ರಾಶಿಗಳ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ ತಿಳಿಸಿ ಗುರುಜಿ. ಈ ದಿನ ದ್ವಾದಶ ರಾಶಿ ಗೋಚಾರ ಫಲಗಳತ್ತ ನಾವು ಗಮನವನ್ನು ಕೊಟ್ಟಾಗ ಮೊದಲಿಗೆ ಮೇಷರಾಶಿಗೆ. ಈ ಮೇಷರಾಶಿಯವರಿಗೆ ಈ ದಿನ ಯಾರ್ಯಾರು ವ್ಯಾಪಾರವನ್ನು ಮಾಡ್ತಾ ಇದ್ದೀರೋ ಅಂತವರಿಗೆ ಪ್ರಗತಿ, ಧನಲಾಭ, ಮನಸ್ಸಿಗೆ ನೆಮ್ಮದಿ ಅಂತಕ್ಕಂಥದ್ದು ಈ ದಿನ ಲಭ್ಯವಾಗುತ್ತೆ. ಯಾರ್ಯಾರು ಉದ್ಯೋಗವನ್ನು ಮಾಡ್ತಾ ಇದ್ದೀರೋ ಉದ್ಯೋಗದಲ್ಲಿ ಬಡ್ತಿ, ಪ್ರಮೋಷನ್ ಲಭ್ಯವಾಗ್ತಕ್ಕಂಥ ಒಂದು ಶುಭ ಯೋಗಗಳು ಕಂಡು ಬರ್ತಾ ಇದೆ. ಆದರೆ ಶತ್ರು ಬಾಧೆ, ಆ ಶತ್ರುಗಳು ಮಾಡ್ತಕ್ಕಂಥ ಷಡ್ಯಂತರಕ್ಕೆ ನೀವು ಬೀಳಬೇಕಾಗತ್ತೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ದಾನ ಧರ್ಮಗಳಲ್ಲಿ ಆಸಕ್ತಿ ಹೆಚ್ಚಾಗ್ತಕ್ಕಂಥ ಒಂದು ದಿನವಾಗುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಲಕ್ಷ್ಮೀ ಹೃದಯ ಸ್ತೋತ್ರ ಪಾರಾಯಣವನ್ನ ಮಾಡಿ ವಿಷ್ಣು ಆಲಯಕ್ಕೆ ಹೋಗಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ವೃಷಭ ರಾಶಿ. ಈ ವೃಷಭ ರಾಶಿಯವರಿಗೆ ಈ ದಿನ ಋಣಬಾಧೆ, ಎಲ್ಲೋ ಒಂದು ಕಡೆ ಋಣಬಾಧೆಗೆ ಸಿಕ್ಕಾಕೊಳ್ತಕ್ಕಂಥ ಸಾಧ್ಯತೆಗಳೇ ಹೆಚ್ಚಾಗಿ ಕಂಡು ಬರುತ್ತೆ. ಅಧಿಕ ಖರ್ಚನ್ನ ಮಾಡ್ಕೊಂಡ್ಬಿಡ್ತೀರಾ. ಖರ್ಚಿನ ಮೇಲೆ ಸ್ವಲ್ಪ ಹಿಡಿತವನ್ನ ಇಟ್ಕೊಳ್ಳಿ. ಆರೋಗ್ಯದಲ್ಲಿ ಹೇರುಪೇರು, ನಿಮ್ಮ ಶರೀರದಲ್ಲಿ ಉಷ್ಣಾಂಶ, ಶೀತಾಂಶ ಸಮತೋಲನವನ್ನು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ನಿಮ್ಮ ಶರೀರದಲ್ಲಿ ಪಾಪ ಬುದ್ಧಿ ಹೆಚ್ಚಾಗಿ ಉತ್ಪತ್ತಿ ಆಗುತ್ತೆ. ಪಾಪ ಕೆಲಸಗಳನ್ನ, ಪಾಪ ಕರ್ಮಗಳನ್ನ ಹೆಚ್ಚಾಗಿ ಮಾಡ್ಲಿಕ್ಕೆ ಹೋಗಬೇಡಿ. ಅದರಿಂದ ನಾನಾ ರೀತಿಯ ತೊಂದರೆಗಳಾಗತ್ತೆ. ದ್ರವ್ಯ ನಾಶ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಕೋಪ ಹೆಚ್ಚಾಗಿ ಬರುತ್ತೆ. ಈ ದಿನ ಕೋಪವನ್ನ ಕಂಟ್ರೋಲ್ ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ. ದುಃಖದಾಯಕ ಪ್ರಸಂಗಗಳನ್ನ ನೀವು ಅನುಭವಿಸಬೇಕಾಗತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ದುರ್ಗಾದೇವಿಯ ದೇವಾಲಯಕ್ಕೆ ಹೋಗಿ ನಿಂಬೆ ಹಣ್ಣಿನ ದೀಪವನ್ನ ಹಚ್ಚಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಮಿಥುನ ರಾಶಿ. ಈ ಮಿಥುನ ರಾಶಿಯವರಿಗೆ ಈ ದಿನ ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಭಯ,
ಭೀತಿ ಇರ್ತಕ್ಕಂಥದ್ದು ನಿವಾರಣೆಯಾಗ್ತಕ್ಕಂಥ ಒಂದು ದಿನವಾಗುತ್ತೆ. ಗುರುಗಳ ಭೇಟಿಯನ್ನು ಮಾಡ್ತಕ್ಕಂಥ ಒಂದು ಶುಭ ಯೋಗ. ಉತ್ತಮ ಬುದ್ಧಿಶಕ್ತಿ ನಿಮ್ಮ ಶರೀರದಲ್ಲಿ ಈ ದಿನ ಉತ್ಪತ್ತಿಯಾಗತ್ತೆ. ಅದನ್ನು ಸದುಪಯೋಗವನ್ನು ಪಡಿಸ್ಕೊಳ್ಳಿ. ಭೂಮಿಯಿಂದ ನಷ್ಟ, ಯಾರ್ಯಾರು ಮಿಥುನ ರಾಶಿಯವರು ಭೂಮಿಯನ್ನು ನಂಬಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀರೋ ಅವರಿಗೆ ನಷ್ಟಗಳು ಕಟ್ಟಿಟ್ಟ ಬುತ್ತಿ. ಜಾಗ್ರತೆಯನ್ನು ವಹಿಸಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಶ್ರೀಚಕ್ರ ಆರಾಧನೆಯನ್ನ ಮಾಡಿ 8 ಜನ ಸುಮಂಗಲಿಯರಿಗೆ ಪಾದಪೂಜೆಯನ್ನ ಮಾಡಿ ಅರಿಶಿನ ಕುಂಕುಮಗಳನ್ನು ಕೊಟ್ಟು ದೀರ್ಘದಾಂಡ ನಮಸ್ಕಾರವನ್ನು ಮಾಡ್ತಕ್ಕಂತಹ ಕೆಲಸವನ್ನ ಮಾಡಿ. ಇನ್ನು ಕಟಕ ರಾಶಿ, ಈ ಕಟಕ ರಾಶಿಯವರಿಗೆ ಈ ದಿನ ಸರ್ಕಾರಿ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥವರಿಗೆ ಬಹಳಷ್ಟು ಪ್ರಗತಿ ಅಂತಕ್ಕಂಥದ್ದು ಕಂಡು ಬರುತ್ತೆ. ಶತ್ರುಗಳನ್ನು ಸದೆಬಡಿತಕ್ಕಂಥ ಒಂದು ಶಕ್ತಿ, ಬುದ್ಧಿಶಕ್ತಿ ಈ ದಿನ ನಿಮ್ಮ ಶರೀರದಲ್ಲಿ ಉತ್ಪತ್ತಿಯಾಗತ್ತೆ. ಅದನ್ನು ಸದುಪಯೋಗವನ್ನು ಪಡಿಸ್ಕೊಳ್ಳಿ. ಧನಲಾಭ, ಯಾವುದೋ ಮೂಲದಿಂದ ಧನ ಆಗಮನವಾಗ್ತಕ್ಕಂಥ ಒಂದು ದಿನವಾಗತ್ತೆ. ಉನ್ನತ ವಿದ್ಯಾಭ್ಯಾಸವನ್ನ ಯಾರ್ಯಾರು ಮಾಡ್ತಾ ಇದ್ದೀರೋ ಅಂತವರಿಗೆ ಬಹಳಷ್ಟು ಪ್ರಗತಿಯನ್ನ ಈ ದಿನ ನೀವು ನೋಡ್ತೀರಾ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಪವಮಾನ ಸೂಕ್ತ ಪಾರಾಯಣವನ್ನ ಮಾಡಿ ಅಥವಾ ಆಂಜನೇಯ ಗಾಯತ್ರಿ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಿ ಆಂಜನೇಯನ ದೇವಾಲಯಕ್ಕೆ ಹೋಗಿ ನಾಟಿ ತುಳಸಿಯನ್ನ ಅರ್ಪಣೆಯನ್ನ ಮಾಡಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಸಿಂಹರಾಶಿ, ಈ ಸಿಂಹರಾಶಿಯವರಿಗೆ ಈ ದಿನ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳನ್ನು ಅನುಭವಿಸಬೇಕಾಗತ್ತೆ. ಎಚ್ಚರಿಕೆಯಿಂದ ಕೆಲಸ ಕಾರ್ಯಗಳನ್ನು ಮಾಡಿ. ಮಾತಿನ ಚಕಮಕಿಗೆ ಎಳೆದು ಬಿಡ್ತೀರಾ. ಮಾತಿನ ಮೇಲೆ ನಿಗವನ್ನ ಇಟ್ಟು ಮಾತನಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಮನಸ್ಸಿಗೆ ಏನೋ ಒಂದು ರೀತಿಯ ಚಿಂತೆ ಈ ದಿನ ನಿಮ್ಮನ್ನ ಕಾಡುತ್ತೆ. ಇಲ್ಲ ಸಲ್ಲದ ತಕರಾರುಗಳು ನಿಮ್ಮ ಮೇಲೆ ಬರ್ತಕ್ಕಂಥ ಸಾಧ್ಯತೆಗಳಿದೆ. ಜಾಗ್ರತೆಯನ್ನು ವಹಿಸಿ. ಮಿತ್ರರಿಂದ ದ್ರೋಹಕ್ಕೆ ಒಳಗಾಗಬೇಕಾಗತ್ತೆ. ಯಾರನ್ನ ಮಿತ್ರರು ಅಂತ ನೀವು ತಿಳ್ಕೊಂಡಿರ್ತೀರೋ ದ್ರೋಹಕ್ಕೆ ಒಳಗಾಗುತ್ತೆ. ಆ ಮಿತ್ರರೇ ನಿಮಗೆ ತೊಂದರೆ ತಾಪತ್ರಯಗಳನ್ನು ಕೊಡ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಗೋಪೂಜೆಯನ್ನ ಮಾಡಿ ಹಸು ಮತ್ತು ಕರುವಿಗೆ ಬೆಲ್ಲ ಬಾಳೆಹಣ್ಣನ್ನು ತಿನ್ನಿಸಿ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಕನ್ಯಾ ರಾಶಿ, ಈ ಕನ್ಯಾ ರಾಶಿಯವರಿಗೆ ಈ ದಿನ ವ್ಯಾಪಾರದಲ್ಲಿ ನಷ್ಟಗಳನ್ನು ಅನುಭವಿಸಬೇಕಾಗತ್ತೆ. ಯಾರ್ಯಾರು ಬಿಸಿನೆಸ್ ಅನ್ನು ಮಾಡ್ತಾ ಇದ್ದೀರೋ, ವ್ಯಾಪಾರವನ್ನು ಮಾಡ್ತಾ ಇದ್ದೀರೋ ಅಂತವರು ಬಹಳಷ್ಟು ನಷ್ಟಗಳನ್ನು ಅನುಭವಿಸಬೇಕಾಗತ್ತೆ. ಸ್ನೇಹಿತರಿಂದ ಹಣ ಸಹಾಯವನ್ನು ಕೇಳ್ತಕ್ಕಂಥ ಒಂದು ಪರಿಸ್ಥಿತಿಗೆ ಈ ದಿನ ನೀವು ಬರ್ತೀರಾ. ಜಾಗ್ರತೆಯನ್ನು ವಹಿಸಿ. ಮನಃಶಾಂತಿ, ಸಾಯಂಕಾಲದ ಸಮಯಕ್ಕೆ ಸ್ವಲ್ಪ ಮನಃಶಾಂತಿ ಅಂತಕ್ಕಂಥದ್ದು ಲಭ್ಯವಾಗುತ್ತೆ. ದಾರಿದ್ರ್ಯತೆ ತಾಂಡವ ಹಾಡ್ತಕ್ಕಂಥ ಒಂದು ದಿನವಾಗುತ್ತೆ. ಈ ದಿನ ನೀವು ಪುಣ್ಯಕ್ಷೇತ್ರ ದರ್ಶನ ಮಾಡ್ತಕ್ಕಂಥ ಒಂದು ಶುಭ ಯೋಗವೂ ಕೂಡ ಕಂಡು ಬರ್ತಾ ಇದೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಬಡ ಮಕ್ಕಳಿಗೆ, ಅನ್ನಾಕಾಂಕ್ಷಿಗಳಾಗಿರ್ತಕ್ಕಂಥ ಮಕ್ಕಳಿಗೆ ಅನ್ನದಾನವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಗುರುಜಿ, ಒಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ. ವೇದಾವತಿ ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ. ನಮಸ್ತೆ. ನಮಸ್ತೆ ಮೇಡಮ್. ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಮಾತಾಡಿ ಗುರುಜಿ ಹತ್ರ. ಅಮ್ಮ ನಮಸ್ಕಾರ ತಾಯಿ. ನಮಸ್ಕಾರ ಗುರುಗಳೇ. 1 ರಿಂದ 12ರಲ್ಲಿ ಒಂದು ಸಂಖ್ಯೆ ಹೇಳಿಮ್ಮ. 8 ಗುರುಗಳೇ. ನಿಮ್ಮ ಮನೆ ದೇವರು ಯಾವ್ದಮ್ಮ? ಮಲ್ಲಿಕಾರ್ಜುನ ಸ್ವಾಮಿ, ಮುಡುಕ್ತೊರೆ ಮಲ್ಲಿಕಾರ್ಜುನ ಸ್ವಾಮಿ. ಮುಡುಕುತೊರೆ ಮಲ್ಲಿಕಾರ್ಜುನ. ಏನ್ ಮಾಡ್ಕೊಂಡಿದ್ದೀರಾ ತಾಯಿ? ನಾನು ಗೃಹಿಣಿ ಗುರುಗಳೇ. ಖಂಡಿತವಾಗಿ ನೋಡೋಣಮ್ಮ. ನೀವು ಹೇಳಿರ್ತಕ್ಕಂಥ ಒಂದು ಸಂಖ್ಯೆಯ ಪ್ರಕಾರ ನಾನು ತಾಳೆಗರಿ ಪ್ರಶ್ನೆಗೆ ಹೋಗ್ತಾ ಇದ್ದೇನೆ. ತಾಳೆಗರಿ ಪ್ರಶ್ನೆ ಏನು ಹೇಳುತ್ತೆ? ಗುರುಗಳೇ, ಬಹಳಷ್ಟು ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿದ್ದೀನಿ. ಆದರೂ ಕೂಡ ಹೆಜ್ಜೆಗೆ ಶತ್ರುಗಳು ತೊಂದರೆಯನ್ನು ಕೊಡ್ತಾ ಇದ್ದಾರೆ. ನಾವು ಅನ್ಕೊಂಡಿರ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳನ್ನು ಅನುಭವಿಸ್ತಾ ಇದ್ದೇವೆ. ಆಗಾಗ ಮನಸ್ಸಿಗೆ ನಾನಾ ರೀತಿಯ ಚಿಂತೆಗಳು, ಹೇಳ್ಕೊಳಕ್ಕಾಗಲ್ಲ, ಹೇಳ್ಕೊಂಡ್ರೆ ಸಮಸ್ಯೆ ಪರಿಹಾರ ಆಗಲ್ಲ. ಇಂಥ ಒಂದು ತೊಂದರೆಗಳು ನನಗೆ ಹೆಚ್ಚಾಗಿ ಬರ್ತಾ ಇದೆ. ನನ್ನ ಜಾತಕದಲ್ಲಿ ಏನಾದರೂ ದೋಷ ಇದೆಯಾ? ಇದ್ದರೆ ಪರಿಹಾರ ಏನು ಅನ್ನೋ ಪ್ರಶ್ನೆಯನ್ನ ಹಿಡ್ಕೊಂಡು ಕರೆ ಮಾಡಿದ್ದೀರಾ, ಹೌದಾ ಅಥವಾ ಇಲ್ವಾ? ಹೌದು ಗುರುಗಳೇ, ಖಂಡಿತವಾಗೂ ಹೌದು. ಖಂಡಿತ. ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇಷ್ಟೇ. ಇಲ್ಲಿ ಸುಖ ಸ್ಥಾನಾಧಿಪತಿ ಆಗಿರ್ತಕ್ಕಂಥವನು ಜಾತಕದಲ್ಲಿ, ನಿಮ್ಮ ಜಾತಕದಲ್ಲಿ ತಾಳೆಗರಿ ಪತ್ರ ಹೇಳ್ತಾ ಇದೆ, ಸುಖ ಸ್ಥಾನಾಧಿಪತಿ ಆಗಿರ್ತಕ್ಕಂಥವನು ನೀಚದಲ್ಲಿ ಕೂತ್ಕೊಂಡಿದ್ದಾನೆ. ಯಾರನ್ನ ಒಳ್ಳೆಯವರು ಅಂತ ನೀವು ತಿಳ್ಕೋತೀರೋ, ಯಾರಿಂದ ಸಹಾಯ ಆಗತ್ತೆ ಅಂತ ನೀವು ತಿಳ್ಕೋತೀರೋ ಅವರೇ ತೊಂದರೆ ತಾಪತ್ರಯಗಳನ್ನು ಹೆಚ್ಚಾಗಿ ಕೊಡ್ತಕ್ಕಂಥದ್ದು. ಅಂದರೆ ಹಿತಶತ್ರುಗಳ ಬಾಧೆ ಹೆಚ್ಚಾಗ್ತಕ್ಕಂಥದ್ದು. ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಪ್ರತ್ಯಂಗಿರ ಜಪ. ಪೆನ್ನು ಪೇಪರ್ ಇದ್ರೆ ಬರ್ಕೊಳ್ಳಿ. ಪ್ರತ್ಯಂಗಿರ ಜಪ ಜೊತೆಗೆ ಪ್ರತ್ಯಂಗಿರ ಹೋಮವನ್ನ ಅಮಾವಾಸ್ಯೆಯ ದಿನ ನೀವೇ ಕೂತು ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ಆಚರಣೆಯನ್ನ ಮಾಡಿ. ಜೊತೆಗೆ ಹತ್ತಿರದಲ್ಲಿ ಇರ್ತಕ್ಕಂಥ ಪರಮೇಶ್ವರನ ದೇವಾಲಯಕ್ಕೆ ಪ್ರತಿ ಸೋಮವಾರ ಬಿಲ್ವಾರ್ಚನೆಯನ್ನ ಮಾಡಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಬನ್ನಿ. ನೀವು ಎಷ್ಟು ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ನೀವು ಮಾಡ್ತೀರೋ ಅಷ್ಟೇ ಫಲಗಳನ್ನು ಅನುಭವಿಸ್ತೀರ. ಈ ರೀತಿ ಮಾಡಿ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿ ತಾಯಿ.
ಓಕೆ ಮಾ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಗಾಯತ್ರಿ ಕರೆ ಮಾಡಿದ್ದಾರೆ. ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ಹೇಳಿ ಮಾ, ಯಾರ ಬಗ್ಗೆ ಕೇಳಬೇಕು? ಮೇಡಮ್, ನನ್ನ ಮಗ ಜೀವನ್ ಅಂತ, ಜೀವನ್ ಬಗ್ಗೆ ಕೇಳ್ಬೇಕು ಮೇಡಮ್. ಓಕೆ ಮಾ, ಮಾತಾಡಿ ಗುರುಜಿ ಹತ್ರ. ಅಮ್ಮ ನಮಸ್ಕಾರ ತಾಯಿ. ನಮಸ್ತೆ ಸ್ವಾಮಿ. ಜೀವನ್ ಅವರ ಬಗ್ಗೆ ಕೇಳಬೇಕು. 1 ರಿಂದ 12ರಲ್ಲಿ ಒಂದು ಸಂಖ್ಯೆ ಹೇಳಿಮ್ಮ. ಸ್ವಾಮಿ 6 ಸ್ವಾಮಿ. 6. ಸರಿಮ್ಮ, ನಿಮ್ಮ ಮನೆ ದೇವರು ಯಾವುದು? ಕೇತಬೇರೇಶ್ವರ ಸ್ವಾಮಿ. ಸರಿಮ್ಮ, ಜೀವನ್ ಏನ್ ಮಾಡ್ಕೊಂಡಿದ್ದಾರೆ? ಅವನು 4th ಓದ್ತಾ ಇದ್ದಾನೆ. ಓದೋದು ಏಕಾಗ್ರತೆನೇ ಇರಲ್ಲ. ಖಂಡಿತ ನೋಡೋಣ. ನೀವು ಹೇಳಿರ್ತಕ್ಕಂಥ ಸಂಖ್ಯೆ ಪ್ರಕಾರ ನಾನು ರಾಶಿ ಪ್ರಶ್ನೆಗೆ ಹೋಗ್ತಾ ಇದ್ದೇನೆ. 1 2 3 4 5 6. 1 2 3 4 5 6 7 8. ಗುರುಗಳೇ, ನನ್ನ ಮಗ ಬಹಳಷ್ಟು ಬುದ್ಧಿವಂತ, ದಡ್ಡ ಏನಲ್ಲ, ಬುದ್ಧಿಶಕ್ತಿ ತುಂಬಾ ಚೆನ್ನಾಗಿದೆ. ಆದ್ರೆ ಓದಿನಲ್ಲಿ ಆಸಕ್ತಿಯನ್ನ ತೋರಿಸ್ತಾ ಇಲ್ಲ. ಎಷ್ಟೇ ಹೇಳಿದ್ರು ಕೂಡ ಅರ್ಥ ಮಾಡ್ಕೊಳ್ಳಲ್ಲ. ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನೋ ಪ್ರಶ್ನೆಯನ್ನ ಹಿಡ್ಕೊಂಡು ಕರೆ ಮಾಡಿದೀರಾ, ಹೌದಾ? ಹೌದು ಸ್ವಾಮಿ. ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನೋಡೋಣ, ಜಾತಕ ಏನ್ ಹೇಳುತ್ತೆ. ಇಲ್ಲಿ ವ್ಯವಸ್ಥಿತವಾಗಿ ವಿದ್ಯಾಕಾರಕನಾಗಿರ್ತಕ್ಕಂಥವನು ಶುಕ್ರನ ಕ್ಷೇತ್ರದಲ್ಲಿ, ವಿದ್ಯಾಕಾರಕನಾಗಿರ್ತಕ್ಕಂಥವನು ಗುರು. ಆ ಗುರು ಶುಕ್ರನ ಕ್ಷೇತ್ರದಲ್ಲಿ ಕೂತ್ಕೊಂಡಿದ್ದಾನೆ ನೋಡಿ. ಅದಕ್ಕೆ ಹೇಳೋದು, ದೊಡ್ಡವರು ಹೇಳ್ತಾರೆ, ಬೃಹಸ್ಪತಿ ದೇವತೆಗಳಿಗೆ ಗುರು, ಶುಕ್ರ ಹಸುರರಿಗೆ ಗುರು. ಅಂದ್ರೆ ಬೇರೆ ಕೆಲಸ ಎಲ್ಲವನ್ನೂ ಕೂಡ ನಿಮ್ಮ ಮಗ ಮಾಡ್ತಾನೆ, ಆದ್ರೆ ಪುಸ್ತಕ ಹಿಡ್ಕೊಂಡು ವ್ಯವಸ್ಥಿತವಾಗಿ ಹೋಮ್ವರ್ಕ್ ಮಾಡ್ತಕ್ಕಂಥದ್ದು ಇರಬಹುದು, ಹೇಳ್ಕೊಟ್ಟಿದ್ದನ್ನ ಸರಿಯಾಗಿ ಮೈಂಡಲ್ಲಿ ಇಟ್ಕೊಳ್ತಕ್ಕಂಥದ್ದಾಗಿರ್ಬೋದು, ಖಂಡಿತವಾಗಿ ಮಾಡಲ್ಲ. ಇದಕ್ಕೋಸ್ಕರನೇ ಆ ಶುಕ್ರನ ಜೊತೆ ಸಂಯೋಗದಲ್ಲಿ ಇರೋದ್ರಿಂದ ಗುರು ಶುಕ್ರರ ಸಂಯೋಗ ಅಂತಕ್ಕಂಥದ್ದು, ಇದರಿಂದಾನೇ ಈ ರೀತಿ ಆಗ್ತಕ್ಕಂಥದ್ದು. ಇದಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಇಷ್ಟೇ. ವ್ಯವಸ್ಥಿತವಾಗಿ ಪ್ರತಿ ಗುರುವಾರ ಔದುಂಬರ ವೃಕ್ಷದ ಹತ್ತಿರ ಕರ್ಕೊಂಡೋಗಿ ವ್ಯವಸ್ಥಿತವಾಗಿ 16 ಎಳೆ ದಾರವನ್ನ ಸುತ್ತತಕ್ಕಂಥದ್ದು, ಅವನ ಕೈಯಲ್ಲಿ ಸುತ್ತಿಸ್ತಕ್ಕಂಥದ್ದು. ಜೊತೆಗೆ ಔದುಂಬರ ವೃಕ್ಷಕ್ಕೆ ಪೂಜೆಯನ್ನ, ಯಥಾನುಶಕ್ತಿ ಪೂಜೆಯನ್ನ ಮಾಡಿ ನಮಸ್ಕಾರವನ್ನ ಮಾಡ್ತಕ್ಕಂಥದ್ದು. 16 ಗುರುವಾರಗಳು ಎಡಬಿಡದೆ ಈ ಔದುಂಬರ ವೃಕ್ಷ ಪ್ರದಕ್ಷಿಣೆಯನ್ನ ಮಾಡ್ತಕ್ಕಂಥದ್ದು. ಜೊತೆಗೆ ಪ್ರಾತಃ ಕಾಲದಲ್ಲಿ ಅಭ್ಯಾಸವನ್ನ ಮಾಡ್ತಕ್ಕಂಥದ್ದು. ಸಾಧ್ಯವಾದರೆ ಅವಳದ ಗಣೇಶನ ಪೆಂಡೆಂಟ್ ಅನ್ನ ಕರಿದಾರದಲ್ಲಿ ಧಾರಣೆಯನ್ನ ಮಾಡ್ತಕ್ಕಂಥ ಕೆಲಸ. ಇಷ್ಟನ್ನ ನೀವು ಮಾಡೋದಾದ್ರೆ ಹಂತ ಹಂತವಾಗಿ ವಿದ್ಯಾಭ್ಯಾಸದಲ್ಲಿ ಅವರು ಅಭಿವೃದ್ಧಿಯತ್ತ ಬರ್ತಾರೆ. ಈ ರೀತಿ ಮಾಡಿ ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿ ತಾಯಿ. ಓಕೆ ಮಾ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಇನ್ನುಳಿದ 6 ರಾಶಿಗಳ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ ತಿಳಿಸಿ ಗುರುಜಿ. ಇನ್ನು ತುಲಾರಾಶಿ. ಈ ತುಲಾರಾಶಿಯವರೆಗೆ ಈ ದಿನ ಮನಸ್ಸಿಗೆ ಬೇಸರವಾಗ್ತಕ್ಕಂಥ ಒಂದು ದಿನವಾಗುತ್ತೆ. ಸಾಧಾರಣವಾಗಿರ್ತಕ್ಕಂಥ ಲಾಭವನ್ನ ನೀವು ಪಡಿತೀರಾ. ವಿರೋಧಿಗಳಿಂದ ತೊಂದರೆ, ಆ ವಿರೋಧಿಗಳು ಮಾಡ್ತಕ್ಕಂಥ ಷಡ್ಯಂತ್ರಕ್ಕೆ ನೀವು ಬೀಳಬೇಕಾಗತ್ತೆ. ಸ್ವಲ್ಪ ಜಾಗೃತೆಯನ್ನು ವಹಿಸಿ. ಮನಸ್ತಾಪಗಳಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಉದ್ಯೋಗದಲ್ಲಿ ಮೇಲಾಧಿಕಾರಿಗಳಿಂದ ತೊಂದರೆಗೆ ಒಳಗಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಉತ್ತರಾಭಿಮುಖವಾಗಿರ್ತಕ್ಕಂಥ ಗಣೇಶನಿಗೆ 21 ಅರ್ಕ ಪುಷ್ಪವನ್ನ ಅರ್ಪಣೆಯನ್ನ ಮಾಡಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ವೃಶ್ಚಿಕ ರಾಶಿ. ಈ ವೃಶ್ಚಿಕ ರಾಶಿಯವರಿಗೆ ಈ ದಿನ ಪುಣ್ಯಕ್ಷೇತ್ರ ದರ್ಶನ ಮಾಡ್ತಕ್ಕಂಥ ಒಂದು ಶುಭ ಯೋಗ. ಯಾರ್ಯಾರು ಕೃಷಿ ಚಟುವಟಿಕೆಯಲ್ಲಿ ತೊಡಗಿದ್ದೀರೋ ಅಂಥವರಿಗೆ ಸಾಧಾರಣವಾಗಿರ್ತಕ್ಕಂಥ ಲಾಭ. ಆದರೆ ಅಕಾಲ ಭೋಜನ, ಎಷ್ಟೇ ಹಣ ಇಟ್ಕೊಂಡಿರಿ, ಸಕಾಲಕ್ಕೆ ಆಹಾರವನ್ನು ಸ್ವೀಕರಿಸೋಕೆ ಸಾಧ್ಯ ಆಗಲ್ಲ. ದಿಢೀರಂತ ಹೇಳಿ ದೂರ ಪ್ರಯಾಣ ಮಾಡ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ದಾಯಾದಿಗಳ ಕಲಹಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ದ್ರವ್ಯನಾಶ, ಇರ್ತಕ್ಕಂಥ ಹಣವನ್ನು ಖರ್ಚು ಮಾಡ್ಕೊಂಡ್ಬಿಡ್ತೀರಾ. ಖರ್ಚಿನ ಮೇಲೆ ಸ್ವಲ್ಪ ಹಿಡಿತವನ್ನು ಇಟ್ಕೊಳ್ಳಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಶಿವಾಲಯಕ್ಕೆ ಭೇಟಿಯನ್ನ ನೀಡಿ ಬಿಲ್ವಾರ್ಚನೆಯನ್ನ ಮಾಡಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಧನುಸ್ಸು ರಾಶಿ. ಈ ಧನುಸ್ಸು ರಾಶಿಯವರಿಗೆ ಈ ದಿನ ಎಲ್ಲಿ ಹೋದರೂ ಅಶಾಂತಿ, ಮನಸ್ಸಿಗೆ ನೆಮ್ಮದಿ ಇಲ್ಲ, ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ತೊಂದರೆ, ತಾಪತ್ರಯಗಳು ಮನಸ್ಸನ್ನು ಕೆಡಿಸ್ಕೊಳ್ತಕ್ಕಂಥ ಒಂದು ದಿನವಾಗುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ಮೊದಲು ನಿಮ್ಮ ಮನಸ್ಸನ್ನ ಏಕಾಗ್ರತೆಗೆ ತರ್ತಕ್ಕಂಥ ಕೆಲಸವನ್ನ ಮಾಡ್ಕೊಳ್ಳಿ. ಜೊತೆಗೆ ದ್ರವ್ಯ ಲಾಭ, ಆಗ ಕೆಲಸ ಕಾರ್ಯಗಳಲ್ಲಿ ಜಯವನ್ನ ಅನುಭವಿಸ್ತಕ್ಕಂಥ ಒಂದು ದಿನವಾಗುತ್ತೆ. ರಾಜ ಸನ್ಮಾನಗಳಾಗ್ತಕ್ಕಂಥ ಒಂದು ಶುಭ ಯೋಗಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ.
ಆರೋಗ್ಯದ ಕಡೆ ಗಮನವನ್ನ ಹರಿಸಿ ಜಾಗೃತೆಯನ್ನು ವಹಿಸಿ ಆರೋಗ್ಯದಲ್ಲಿ ಹೇರುಪೇರಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಅಶ್ವತ್ಥವೃಕ್ಷ ಪ್ರದಕ್ಷಿಣೆಯನ್ನ ಮಾಡಿ 18 ಬಾರಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಮಕರ ರಾಶಿ, ಈ ಮಕರ ರಾಶಿಯವರಿಗೆ ಈ ದಿನ ವಾಹನ ಯೋಗ. ಯಾರ್ಯಾರು ವಾಹನವನ್ನು ತಗೋಬೇಕು ಅಂತ ಓಡಾಟವನ್ನ ಮಾಡ್ತಾ ಇದ್ದೀರೋ ಅಂತವರಿಗೆ ಅನುಕೂಲಗಳಾಗ್ತಕ್ಕಂಥ ಒಂದು ದಿನವಾಗತ್ತೆ. ಸ್ತ್ರೀ ಲಾಭ, ಸ್ಥಗಿತ ಕಾರ್ಯಗಳು ಮುನ್ನಡೀತಕ್ಕಂಥ ಒಂದು ದಿನವಾಗತ್ತೆ. ತಂದೆಗೆ ಅನಾರೋಗ್ಯ, ಅದಕ್ಕೋಸ್ಕರ ಸ್ವಲ್ಪ ಹಣವನ್ನು ಖರ್ಚು ಮಾಡುವುದು, ಚಿಕಿತ್ಸೆಗೆ ಓಡಾಡ್ತಕ್ಕಂಥ ಒಂದು ವ್ಯವಸ್ಥೆ ಈ ದಿನ ಕಂಡು ಬರುತ್ತೆ. ಆದಾಯ ಕಡಿಮೆ, ಖರ್ಚು ಹೆಚ್ಚಾಗಿ ಮಾಡ್ಕೊಳ್ತಕ್ಕಂಥ ಒಂದು ದಿನವಾಗುತ್ತೆ. ಮನಕ್ಲೇಶ, ಸಾಯಂಕಾಲದ ಸಮಯಕ್ಕೆ ಮನಸ್ಸನ್ನು ಕೆಡಿಸ್ಕೊಂಡ್ಬಿಡ್ತೀರಾ, ಮನಸ್ಸನ್ನು ಏಕಾಗ್ರತೆಗೆ ತರ್ತಕ್ಕಂಥ ಕೆಲಸವನ್ನ ಮಾಡಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಓಂ ನಮೋ ಭಗವತೆ ವಾಸುದೇವಾಯ ನಮಃ ಈ ಮಂತ್ರವನ್ನ 48 ಬಾರಿ ಜಪವನ್ನ ಮಾಡಿ ಕಣ್ಣಿಲ್ದೇ ಇರ್ತಕ್ಕಂಥ ಅಂಧ ಮಕ್ಕಳಿಗೆ ಕೈಲಾದ ಸೇವೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಕುಂಭರಾಶಿ, ಈ ಕುಂಭರಾಶಿಯವರಿಗೆ ಈ ದಿನ ಯಾರ್ಯಾರು ವಿವಾಹಕ್ಕೆ ಮುಂದಾಗಿದ್ದೀರೋ ಅಂತವರಿಗೆ ವಿವಾಹಕ್ಕೆ ಅಡಚಣೆ, ಪಾಪ ಕಾರ್ಯದಲ್ಲಿ ಆಸಕ್ತಿ ಹೆಚ್ಚಾಗ್ತಕ್ಕಂಥದ್ದು ಕಂಡು ಬರುತ್ತೆ. ಪಾಪ ಕಾರ್ಯಗಳನ್ನು ಹೆಚ್ಚಾಗಿ ಮಾಡ್ಲಿಕ್ಕೆ ಹೋಗಬೇಡಿ, ಅದರಿಂದ ನಾನಾ ರೀತಿಯ ತೊಂದರೆಗಳನ್ನು ಮುಂದೆ ನೀವು ಅನುಭವಿಸಬೇಕಾಗತ್ತೆ. ಪರರ ಧನ ಪ್ರಾಪ್ತಿ, ಅಪಕೀರ್ತಿ ಬರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಜಾಗೃತೆಯನ್ನು ವಹಿಸಿ. ವಾಹನ ಯೋಗ, ವಸ್ತ್ರ ಖರೀದಿಯನ್ನ ಮಾಡೋಕೆ ಮುಂದಾಗ್ತೀರಾ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಹನುಮ ಚಾಲೀಸ ಪಾರಾಯಣವನ್ನ ಮಾಡಿ ದಕ್ಷಿಣಾಭಿಮುಖವಾಗಿರ್ತಕ್ಕಂಥ ಆಂಜನೇಯನಿಗೆ 108 ವಿಳ್ಳೆದೆಲೆ ಹಾರವನ್ನ ಹಾಕಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಮೀನರಾಶಿ, ಈ ಮೀನರಾಶಿಯವರಿಗೆ ಈ ದಿನ ಋಣ ಬಾಧೆಯಿಂದ ಮುಕ್ತಿಯನ್ನ ಹೊಂದತಕ್ಕಂಥ ಒಂದು ದಿನವಾಗುತ್ತೆ. ಯಾವುದೋ ಒಂದು ಹಳೆಯ ಋಣ ಇವತ್ತು ತೀರಿಸಿ ಋಣಬಾಧೆಯಿಂದ ಮುಕ್ತನಾದನಪ್ಪ ಅಂತ ನಿಟ್ಟುಸಿರು ಬಿಡ್ತಕ್ಕಂಥ ಒಂದು ದಿನ. ಶುಭ ಕಾರ್ಯಗಳಲ್ಲಿ ಭಾಗಿಯಾಗಲಿಕ್ಕೆ ತಯಾರಿಯನ್ನ ಮಾಡ್ಕೋತೀರಾ. ಜೊತೆಗೆ ವ್ರತ, ಧನಹಾನಿ, ಸುಮ್ಮನೆ ಹಣವನ್ನು ಖರ್ಚು ಮಾಡ್ಕೊಂಡ್ಬಿಡ್ತೀರಾ. ಬೇಡದೇ ಇರ್ತಕ್ಕಂಥದ್ದಕ್ಕೆ ಹಣವನ್ನು ಖರ್ಚು ಮಾಡ್ಕೊಂಡ್ಬಿಡ್ತೀರಾ. ಖರ್ಚಿನ ಮೇಲೆ ಸ್ವಲ್ಪ ಹಿಡಿತವನ್ನು ಇಟ್ಕೊಳ್ಳಿ. ದೂರ ಪ್ರಯಾಣ ಮಾಡ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಸುಖ ಭೋಜನ ಪ್ರಾಪ್ತಿ ಆಗ್ತಕ್ಕಂಥ ಒಂದು ದಿನ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಒಟು ಬ್ರಾಹ್ಮಣನಿಗೆ ಪಾದ ಪೂಜೆಯನ್ನ ಮಾಡಿ ಸ್ವಯಂ ಪಾಕವನ್ನ ನೀಡಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡಿ ಆಶೀರ್ವಾದವನ್ನ ಪಡಿತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಓಕೆ ವೀಕ್ಷಕರೇ, ನಾನು ನಿಮಗೆ ಕಾರ್ಯಕ್ರಮದ ಆರಂಭದಲ್ಲೇ ತಿಳಿಸಿದೆ, ಮಾಘ ಮಾಸ ಅಂದ್ರೇನೆ ಶುಭ ಮಾಸ. ಆದರೆ ಮಾಘ ಮಾಸದಲ್ಲಿ ಅಗ್ನಿ ಅವಘಡಗಳು, ಅಗ್ನಿ ದುರಂತ ಸಂಭವಿಸ್ತಾ ಇದೆ. ನೀವೆಲ್ಲರೂ ಕೂಡ ಗಮನಿಸ್ತಾ ಇರಬಹುದು. ಇವಾಗ ನಮ್ಮ ಗುರೂಜಿ ಈ ಹಿಂದೆನೇ ಮಾಹಿತಿಯನ್ನ ನೀಡಿದ್ರು. ಗುರೂಜಿ, ಮಾಘ ಮಾಸ ಅಂದ್ರೇನೆ ಶುಭ ಮಾಸ, ಶುಭ ತರುವಂತಹ ಮಾಸ, ವರ್ಷಕ್ಕೊಂದೇ ಸಲ ಬರೋದು ಅಂತ ನೀವು ಹಲವಾರು ಸಂಚಿಕೆಯಲ್ಲಿ ಹೇಳಿದ್ರಿ. ನಿಮ್ಗೂ ಕೂಡ ನೆನಪಿರ್ಬೋದು. ಅಂದ್ರೆ ಹೋದ್ ತಿಂಗಳು ಒಂದು ಭವಿಷ್ಯವನ್ನ ನುಡುತ್ತಿದ್ರಿ, ಅಗ್ನಿ ಅವಘಡಗಳು ಸಂಭವಿಸುತ್ತೆ ಅಂತ. ಅದರಂತಾನೆ ನಡೀತಾ ಇದೆ. ಎಲ್ಲೋ ಒಂದ್ ಕಡೆ ಇದಕ್ಕೆ ಗ್ರಹ ದೋಷವೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಏನ್ ಪರಿಹಾರ ಗುರುಜಿ ಇದಕ್ಕೆ? ಖಂಡಿತವಾಗಿ ಹಿಂದೆ ಒಂದು ವಾರ ಭವಿಷ್ಯದ ಸಂಚಿಕೆಯಲ್ಲಿ ಹೇಳಿದ್ದು ಹೌದು. ಮುಂದೆ ನಮಗೆ ಈಗ ಚಳಿ ಹೆಚ್ಚಾಗ್ತಾ ಇದೆ. ಆ ಚಳಿಯಿಂದ ನಾವು ಈಗಾಗಲೇ ತತ್ತರಿಸ್ತಾ ಇದ್ದೇವೆ. ಆದರೆ ಮುಂದೆ ಬಿಸಿಲು ಅಂತಕ್ಕಂಥದ್ದು ಅಧಿಕವಾಗತ್ತೆ. ಇದರಿಂದ ಬಹಳಷ್ಟು ಸಾರ್ವಜನಿಕರು ತೊಂದರೆ ತಾಪತ್ರಯಗಳನ್ನು ಅನುಭವಿಸಲೇಬೇಕು ಅಂತಕ್ಕಂಥದ್ದು ಜ್ಯೋತಿಷ್ಯ ಭಾಗದಲ್ಲಿ ಇರ್ತಕ್ಕಂಥ ಸಂದೇಶವನ್ನ ನಾನು ಈ ಒಂದು ರಾಶಿ ಭವಿಷ್ಯ ಸಂಚಿಕೆಯಲ್ಲಿ ಕೊಟ್ಟಿದ್ದು ನಿಜ. ಆದರೆ ಇಷ್ಟೊಂದು ದೊಡ್ಡದ ಪ್ರಮಾಣದಲ್ಲಿ ನಮಗೆ ಆಗ್ತಾ ಇದೆ ಅಂತ ಅಂದ್ರೆ ಇವತ್ತು ನಾವು ಅದರ ಬಗ್ಗೆ ಅವಲೋಕನವನ್ನ ಮಾಡಿದಾಗ ಇತ್ತೀಚೆಗೆ ನಾವು ನೋಡ್ತಾ ಇದ್ದೇವೆ, ಅಗ್ನಿ ತತ್ವ ಅಂತಕ್ಕಂಥದ್ದು ಅಧಿಕವಾಗ್ತಾ ಇದೆ. ಜೊತೆಗೆ ವ್ಯವಸ್ಥಿತವಾಗಿ ಅಗ್ನಿಯಿಂದ ತೊಂದರೆ ತಾಪತ್ರಯಗಳನ್ನು ಇನ್ನು ಮುಂದಕ್ಕೂ ಕೂಡ ನಾವು ಅನುಭವಿಸಬೇಕು. ಹೆಚ್ಚಾಗಿ ಗೃಹಿಣಿಯರಿಗೆ ನಾನು ಮನವಿಯನ್ನ ಮಾಡ್ತೇನೆ, ಪ್ರತಿಯೊಬ್ಬರೂ ಕೂಡ ಮನೆಯಲ್ಲಿ ಗ್ಯಾಸ್ ಅಂತಕ್ಕಂಥದ್ದನ್ನು ಉಪಯೋಗಿಸ್ತಾ ಇದ್ದೀರಾ. ಮನೆಯಲ್ಲಿ ಇರ್ತಕ್ಕಂಥ ಸಿಲಿಂಡರ್ಗಳೇ ಬ್ಲಾಸ್ಟ್ ಆಗ್ತಕ್ಕಂಥ ಒಂದು ಸಾಧ್ಯತೆಗಳನ್ನ ಇನ್ನು ಮುಂದಕ್ಕೆ ನಾವು ನೋಡ್ತೀವಿ. ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಿ. ಏನಕ್ಕೋಸ್ಕರ ಈ ರೀತಿ ಆಗ್ತಾ ಇದೆ? ಗ್ರಹಚಾರ ಅಂತಕ್ಕಂಥದ್ದು, ಮಾನವನ ದುರಾಸೆ ಅಂತಕ್ಕಂಥದ್ದು ಏನಿದೆಯೋ ಅದರಿಂದ ನಾವು ಈ ರೀತಿ ಪ್ರಾಕೃತಿಕ ವಿಕೋಪಕ್ಕೆ ನಾವು ಒಳಗಾಗ್ತಾ ಇದ್ದೇವೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇವೆಲ್ಲವೂ ಕೂಡ ಮನುಷ್ಯನು ಮಾಡ್ತಕ್ಕಂಥದ್ದು. ಎಲ್ಲವೂ ಕೂಡ ಮನುಷ್ಯ ಹೇಳ್ತಾನೆ, ನಾನು, ನಂದು, ನನ್ನಿಂದಾನೆ. ಬಹಳಷ್ಟು ತೊಂದರೆ ತಾಪತ್ರಯಗಳನ್ನು ತಂದು ಹೊಡ್ದುಕೊಳ್ತಕ್ಕಂಥವನು ಮಾನವನೇ. ಆದರೆ ವ್ಯವಸ್ಥಿತವಾಗಿ ಇಂಥ ಅಗ್ನಿ ದುರಂತಗಳು ಮುಂದೆ ಆಗಬಾರದು ಅಂತ ಕೂಡ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಆದರೆ ಇದು ಆಗಬಾರದು ಅಂದ್ರೆ ನಾವೇನು ಮಾಡಬೇಕು? ನಿಮ್ಮ ಹತ್ತಿರದಲ್ಲಿ ಇರ್ತಕ್ಕಂಥ ಶಿವಾಲಯಕ್ಕೆ ಹೋಗಿ ಜಲಾಭಿಷೇಕ, ರುದ್ರಾಭಿಷೇಕ ವ್ಯವಸ್ಥಿತವಾಗಿ
ಕ್ಷೀರಾಭಿಷೇಕ ಅಥವಾ ಪಂಚಾಮೃತ ಅಭಿಷೇಕಗಳನ್ನು ಮಾಡಿ ಪರಮೇಶ್ವರನನ್ನ ಪ್ರಾರ್ಥನೆಯನ್ನ ಮಾಡಿ. ಈ ರೀತಿ ಪ್ರಾರ್ಥನೆಯನ್ನ ಮಾಡಿದಾಗ ಅಗ್ನಿ ಅವಘಡಗಳು ಕಮ್ಮಿ ಆಗ್ತಕ್ಕಂಥ ಸಾಧ್ಯತೆಗಳೇ ಹೆಚ್ಚಾಗಿ ಕಂಡು ಬರುತ್ತೆ. ಪರಮೇಶ್ವರನ ಅನುಗ್ರಹ ಅಂತಕ್ಕಂಥದ್ದಿಲ್ಲ ಅಂತ ಅಂದ್ರೆ ಇನ್ನು ಅಗ್ನಿ ಅವಘಡಗಳು ಹೆಚ್ಚಾಗತ್ತೆ. ಸ್ವಲ್ಪ ಜಾಗ್ರತೆಯನ್ನ ವಹಿಸಿ. ಮುಂದೆ ಬರ್ತಕ್ಕಂಥ ಅಗ್ನಿ ಅವಘಡಗಳು ಕಮ್ಮಿ ಆಗಲಿ, ಬಾರದೇ ಇರಲಿ, ನಮಗೆಲ್ಲರಿಗೂ ಕೂಡ, ನಮಗೂ ನಿಮಗೂ ಎಲ್ಲರಿಗೂ ಕೂಡ ಸುಖ ಜೀವನ ಪ್ರಾಪ್ತಿಯಾಗಲಿ ಅಂತ ಹೇಳಿ ನಾನು ಕೂಡ ಆ ಪರಮೇಶ್ವರನನ್ನ ಪ್ರಾರ್ಥನೆಯನ್ನ ಮಾಡ್ತೇನೆ. ಓಕೆ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಇತ್ತೀಚೆಗೆ ಸಂಭವಿಸ್ತಾ ಇರುವಂತಹ ಅಗ್ನಿ ಅವಘಡಗಳಿಗೆ ಯಾವ ರೀತಿಯಾಗಿ ಪರಿಹಾರವನ್ನು ಕಂಡುಕೊಳ್ಬಹುದು ಅನ್ನೋದ್ರ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು ತಿಳಿಸಿದ್ರಿ. ಧನ್ಯವಾದ ಗುರು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ನೀವು ಕೂಡ ಗುರುಜಿಯವರನ್ನ ನೇರವಾಗಿ ಭೇಟಿಯಾಗಬಹುದು. ಕಚೇರಿಯ ವಿಳಾಸ ಈ ರೀತಿ ಇದೆ: ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯ ಕೇಂದ್ರ, ನಂಬರ್ 202/2, HBR 5ನೇ ಬ್ಲಾಕ್, ಟೆಲಿಕಾಂ ಲೇಔಟ್, ಕೆಬಿ ಆಫೀಸ್ ಹತ್ತಿರ, ನಾಗವಾರ ರಿಂಗ್ ರಸ್ತೆ, ಬೆಂಗಳೂರು 43. ದೂರವಾಣಿ ಸಂಖ್ಯೆಗಳು ಈ ರೀತಿ ಇದೆ: 997222530004. ಮತ್ತೊಂದು ದೂರವಾಣಿ ಸಂಖ್ಯೆ 997222530005.